ಅವ್ರು ರೆಡಿ ಮಾಡಿರೋ ಡಿಸೈನ್ಸ್ನ ಆದಷ್ಟು ಬೇಗ ಮಾರ್ಕೆಟಿಗೆ ತರಬೇಕು. ಅದ್ರ ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ಆದಷ್ಟು ಬೇಗ ಒಂದು ಕೊಟೇಶನ್ ಕಳಿಸಿ. ನನ್ನ ಹಸ್ಬೆಂಡು ಎಷ್ಟು ಒಳ್ಳೆಯವರು. ಕೆಲ್ಸದ ಮೇಲೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ. ಎದ್ರಲ್ಲಿ ನಾನೇ ಕೂತಿದ್ರು ನನ್ನ ಮೇಲೆ ಗಮನನೇ ಕೊಡದೆ ಅವ್ರ ಕೆಲ್ಸದ ಬಗ್ಗೆನೇ ಮಾತಾಡ್ತಿದಾರಲ್ವಾ. ನೀವು ನಿಜವಾಗ್ಲೂ ಗ್ರೇಟ್ ಹಸ್ಬೆಂಡು. ಚಿಕ್ಕಪ್ಪ, ನಾನು ಇಲ್ಲಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ರೆ ನೀವೇನು ಅವ್ರ ಹತ್ರ ಸೀಕ್ರೆಟ್ ಆಗಿ ಮಾತಾಡ್ತಿರೋದು? ಇಷ್ಟೊತ್ತು ಸೀಕ್ರೆಟ್ ಆಗೇ ಇದ್ದಪ್ಪ, ಇವಾಗ ಓಪನ್ ಆಗಿ ಬಂದ್ಬಿಟ್ಟಿದೆ. ಏನು? ದಿಶಾ ಅವರು ಆಗ್ಲಿಂದ ಯಾಕೋ ನಿನ್ನೇ ನೋಡ್ತಾ ಇದ್ದಾರೆ, ಅದಕ್ಕೆ ಏನು ಅಂತ ಕೇಳ್ತಾ ಇದ್ದೆ. ಹಾ, ನಾನು ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರುವಾಗ ನಾನು ನೋಡ್ದೆ ಇನ್ನೇನು ಮಾಡ್ತಾರೆ? ಅವರು ನೀನು ನೋಡ್ತಾ ಇದ್ದ ರೀತಿನೇ ಬೇರೆ ತರ ಇತ್ತು ಅಲ್ವಾ ದಿಶಾ? ನೋನು, ನಾನು ಯಾಕೆ ಚಿರಾಗ್ ಅವ್ರನ್ನ ಬೇರೆ ಥರ ನೋಡಿ, ಅವ್ರು ಹೇಳ್ತಿರೋದನ್ನ ಕೇಳಿಸ್ಕೊತಿದ್ದೆ ಅಷ್ಟೇ. ಚಿಕ್ಕಪ್ಪ, ಏನಿದೆಲ್ಲ? ಏನಿಲ್ಲ ಬಿಡಪ್ಪ. ಚಿರು, ದಿಶಾ ಹಾಕಿರೋ ಈ ಪಿಂಕ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ? ಯು ಆರ್ ರೈಟ್. ಪಿಂಕ್ ಲುಕ್ಸ್ ಗುಡ್ ಆನ್ ಯು ದಿಶಾ. ಥ್ಯಾಂಕ್ಸ್ ಮಿಸ್ಟರ್ ಚಿರ. ಅರೆ, ನನ್ನ ಹಸ್ಬೆಂಡ್ ಹೊಗಳ್ತಿರೋದು ನನಗಲ್ಲ, ಆ ಮಿಟಕ್ ಲಾಡಿ ದಿಸನ್ನ. ಅದಕ್ಕೆ ನಾನು ಯಾಕೆ ಅಷ್ಟೊಂದು ನುಲಿಬೇಕು? ದಿಶಾ, ಈ ಪಿಂಕು ನಿಮಗೆ ಪಿಂಕಿ ತರ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ನೋಡೋ ನೀ ಪಿಂಕ್ ಯಾವ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀನಿ. ಹೌದೌದು, ದಟ್ಸ್ ರೈಟ್. ಚಿಕ್ಕಪ್ಪ, ಹೇಳಪ್ಪ. ನಾವಿಲ್ಲಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಕ್ ಬಂದಿದೀವಿ. ಹಾ, ಅಬ್ಸಲ್ಯೂಟ್ಲಿ. ಕ್ಯಾರಿ ಆನ್, ಕ್ಯಾರಿ ಆನ್. ಈ ಅಮ್ಮ ನಮ್ಗೆ ಯಾಕೆ ಫೋನ್ ಮಾಡ್ತಿದ್ದಾರೆ? ಇಟ್ಸ್ ಓಕೆ, ಯು ಕ್ಯಾನ್ ಅಟೆಂಡ್ ದ ಕಾಲ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಚಿರೋ, ನಾನು ಹೊರಡ್ತೀನಿ. ಕೂತ್ಕೊಳ್ಳಿ ಚಿಕ್ಕಪ್ಪ.